ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಶಭಾಷ್ ಅಮೂಲ್ಯ, ಐ ಆಮ್ ಪ್ರೌಡ್ ಆಫ್ ಯು. ಅತಿ ಆಯ್ತು ಕಣೆ ನಿಂದು. ಫಸ್ಟ್ ನಾನು ಇಲ್ಲಿ HR ಆಗಲಿ, ಆಗ ನಿನ್ನನ್ನು ಇಲ್ಲಿಂದ ಹೆಂಗೆ ಓಡಿಸ್ತೀನಿ ನೋಡ್ತಾ ಇರು. HR ಕೆಲಸ ಆಮೇಲೆ, ಮೊದಲು ವೇದಾಂತ್ ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ. ವೇದಾಂತ್ ಒಂದು ಹುಡುಗಿ ಹತ್ರ ನೆಟ್ಟಿಗೆ ಮಾತಾಡೋಕ್ಕೆ ಶುರು ಮಾಡಿದ್ದು ಅಂದರೆ ಅದು ನನ್ನ ಹತ್ರನೇ. ಅಲ್ಲಿಗೆ ಅವ್ರು ನನ್ನವರು ಅಂತ ಕರ್ಕೊಳ್ಳೋ ಹಕ್ಕು ಪ್ರಾಬಬ್ಲಿ ನನಗೆ ಮಾತ್ರ ಇದೆ ಅನ್ಕೋತೀನಿ. ಆದರೂ ನಾನು ನಿನ್ನ ಥರ ಚೀಪಾಗಿ ನಡ್ಕೊಳ್ಳಲ್ಲ ಬಿಡು. ಏಯ್, ಹಲೋ ಮಿಸ್ ಬಿಳಿಕಾಗೆ, ರೌಡಿ ಬೇಬಿಗೆ ಆವಾಜಾ? ಧಮ್ಕಿನಾ? ಹೀರೋಯಿನ್ ಆಗೋ ಕನ್ಸು ಕಾಣೋಳು ಕಾಮಿಡಿ ಪೀಸ್ ಥರ ಪೋಸ್ ಕೊಡ್ಬೇಡ. ನೆನ್ನೆ ಮೊನ್ನೆ ಹುಟ್ಟಿರೋ ಚಿಲ್ಟಾರಿ ಬೆಕ್ಕಿನ ಮರಿಗಳೆಲ್ಲ ಸೌಂಡ್ ಮಾಡುತ್ತೆ ಅಂದರೆ ಬೇಟೆಗೆ ರೆಡಿಯಾಗಿರೋ ಸಿಂಹ ಸೈಲೆಂಟ್ ಆಗಿರೋಕ್ಕಾಗತ್ತಾ? ಹಿಂದೆಯಿಂದ ಬಂದು ಚೂರಿ ಹಾಕೋಕೆ ನೋಡ್ದವ್ರನ್ನೇ ಹೆಸರಿಲ್ದಂಗೆ ಹೊಸ್ಕಾಕಿದ್ದೀನಿ. ಅಂಥದ್ರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಚಾಲೆಂಜ್ ಅನ್ನೋರ್ನ ಸೀದಾ ಭೂಮಿಯೊಳಗೆ ಕಳಿಸ್ತಾ ಇರೋದೆ. ಅದೇನೋ ಕೆಲಸದಿಂದ ಓಡಿಸ್ತೀನಿ ಅಂದ್ಯಲ್ಲ, ಅದೆಲ್ಲ ದುಬೈಯಲ್ಲಿರೋ ನಿಮ್ಮ ಅಣ್ಣನ ಆಫೀಸಲ್ಲಿ ಇಟ್ಕೊ. ಇದು ನನ್ನ ವೇದಾಂತ ಆಫೀಸ್. ಏನು ಹೇಳು? ನಮ್ಮ ಅಡ್ಡ. ಪರಿಮಳಮ್ಮ, ನಿಮ್ಮ ಸಮಸ್ಯೆ 1000 ಇರ್ಬೋದು, ತಗೊಳ್ಳೋ ದುಡ್ಡು 5 ಲಕ್ಷ ಇರ್ಬೋದು, ಅಥವಾ ಬರೀ 5 ರೂಪಾಯಿ ಇರ್ಬೋದು. 7 ಟೈಮ್ ಸರಿಯಾಗಿ ದುಡ್ಡು ವಾಪಸ್ ಬಂದಿಲ್ಲ ಅಂದ್ರೆ ಬಡ್ಡಿ ಚಕ್ರ ಬಡ್ಡಿ ಹಾಗೆ ಆಗುತ್ತೆ. ಇಲ್ಲ ರಂಗಣ್ಣ, ಹೇಗಾದರೂ ಹೊಂದಿಸಿ ಕೊಟ್ಟೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸುಳ್ಳು ಹೇಳಲ್ಲ. ಒಳ್ಳೆಯದು, ಬಹಳ ಒಳ್ಳೆಯದು. ನೋಡಿ, ಇನ್ನೊಂದು ವಿಚಾರ, ನಾನು ಹೊಟ್ಟೆಪಾಡು ನಡೆಯೋದೇ ಈ ದುಡ್ಡನ್ನ ಬಡ್ಡಿ ಬಿಡೋದ್ರಿಂದ. ಇದು ನನ್ನ ಬಿಸ್ನೆಸ್. ನೋಡಿ, ನೀವು ಆ ಥರದ ಜನ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ವಿಷಯ ತಿಳಿಸೋದು ನನ್ನ ಕರ್ತವ್ಯ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಳಿಸಿರೋ ಲಕ್ಷ್ಮಿ ಕರೆಕ್ಟ್ ಟೈಮ್ಗೆ ವಾಪಸ್ ಬಂದಿಲ್ಲ ಅಂದರೆ ನಾನು ಮಾನ ಮರ್ಯಾದೆಗೂ ಬಡ್ಡಿ ಹಾಕ್ತೀನಿ. ಅದು ತೀರಾ ಬೀದಿಯಲ್ಲಿ ನಿಲ್ಲಿಸಿ. ಇದಕ್ಕೆಲ್ಲ ಓಕೆ ಅಂದರೆ ದುಡ್ಡು ಕೊಡ್ತೀನಿ, ತಗೊಂಡೋಗಿ. ಸರಿ ರಂಗಣ್ಣ, ನಾನು ನಾಡಿದ್ದೆ ವಾಪಸ್ ಕೊಟ್ಬಿಡ್ತೇನೆ. ತಗೊಳ್ಳಿ, 5000 ಎಣಿಸ್ಕೊಳ್ಳಿ. ಪರವಾಗಿಲ್ಲ. ಪರಿಮಳಮ್ಮರೇ,
ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾಡಿದ್ದು ಅಂದರೆ ನಾಡಿದ್ದು ಬಂದ್ಬಿಡ್ಬೇಕು. ಆ, ನಾಡಿದ್ದು ಒಂದು ಚೀಟಿ ಇದೆ ರಂಗಣ್ಣ, ಅದನ್ನು ಕೂಗ್ತಾರೆ. ಆ ದುಡ್ಡು ಬಂದ ತಕ್ಷಣ ಬಡ್ಡಿ ಸಮೇತ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೀನಿ. ನನಗೆ ಅವಶ್ಯಕತೆ ಇರೋದು ಇವತ್ತು ಅಷ್ಟೇ. ಆಯ್ತಮ್ಮ, ದುಡ್ಡು ತಗೊಂಡೋಗಿ. ಹೇಳಿದ ಟೈಮ್ ಸರಿಯಾಗಿ ಬಂದಿಲ್ಲ ಅಂದರೆ ನಮ್ಮ ಹುಡುಗರಿಗೆ ನಿಮ್ಮ ಮನೆ ಎಲ್ಲಿದೆ ಅಂತ ಚೆನ್ನಾಗಿ ಗೊತ್ತು. ಅದು ನೆನಪಲ್ಲಿರಲಿ ಅಷ್ಟೇ. ನಾನು ಹಾಗೆಲ್ಲ ಮಾಡಲ್ಲ ರಂಗಣ್ಣ. ನೀವು ಮಾತ್ರ ಹುಡುಗನ್ನ ಮನೆ ಹತ್ರ ಕಳಿಸ್ಬೇಡಿ, ನಾನೇ ಬರ್ತೀನಿ. ಆಯ್ತಮ್ಮ, ಹೋಗ್ಬನ್ನಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ ಈ ಕಾಂತ ಟಿಕ್ ಟಾಕ್ ಮಾಡ್ತಾ ಇದ್ದೀನಿ, ಕರೆಯಕ್ಕೂ ಮುಂಚೆನೆ ಬರ್ತೀರಲ್ರಿ. ಬಾಸ್, ನಿಜಾನ? ನೀವು ನಿಮ್ಮಂತ ನೀವೇ ಟಿಕ್ ಟಾಕ್ ಮಾಡ್ತಾ ಇದ್ರಾ? ವಾಟ್? ಚಾನ್ಸ್ ಇಲ್ಲ, ನೋ ವೇ. ಯಾರು ಹೇಳಿದ್ದು? ಈಗ ನೀವೇ ಹೇಳಿದ್ರಲ್ವಾ ಬಾಸ್. ನೋ, ಅದು ಬೇರೆ ಏನೋ ಹೇಳೋದಕ್ಕೆ ಹೋಗಿ ಟಿಕ್ ಟಾಕ್ ಅಂತ ಹೇಳ್ಬಿಟ್ಟೆ ಅಷ್ಟೇ. ಅದು ಬಿಡು, ನೀನ್ಯಾಕೆ ಬಂದೆ ಇಲ್ಲಿಗೆ? ಏನು ಕೆಲಸ? ಆಫೀಸ್ ವರ್ಕ್ ಏನೂ ಇಲ್ಲ ಬಾಸ್, ಆದರೆ ಪರ್ಸ್ನಲ್ ಕೆಲಸ ಇತ್ತು. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರ್ಬೋದು. ನಿಮ್ಮ ಮುಖದಲ್ಲಿ ನಗು ಬರ್ಬೋದು. ಏನಾಯ್ತು ಬಾಸ್? ಏನಿಲ್ಲ, ಪರ್ಸನಲ್ ಕೆಲಸ ಅಂತ ಹೇಳಿದ್ಯಲ್ಲ, ಏನದು? ಪರ್ಸ್ನಲ್ ಕೆಲಸ ಅಂದರೆ ಇವ್ರೇನು ಅಂದ್ಕೊಂಡಿರ್ಬೋದು? ನಗು ಕಂಟ್ರೋಲ್ ಮಾಡ್ಕೊಳ್ತಾ ಲೈಟಾಗಿ ನುಲಿತಿರೋ ಹಾಗಿದೆಯಲ್ಲ. ಹೇಳು ಅಂತ ಹೇಳಿದ್ನಲ್ಲ, ಯಾಕೆ ಸುಮ್ಮನಾಗ್ಬಿಟ್ಟೆ? ಅದು ಶ್ರೀವತ್ಸ ಮತ್ತು ಪವಿತ್ರ ವಿಚಾರ. ಪವಿ ಬೇರೆ ಸುಮಾರು ದಿನದಿಂದ ನನ್ನ ಹತ್ರ ಮಾತಾಡಿಲ್ಲ, ಅಕ್ಕನ ಮದುವೆಗೂ ಬಂದಿಲ್ಲ. ಇಲ್ಲಿ ಶ್ರೀವತ್ಸ ಬೇರೆ ಒಂದು ವಾರದಿಂದ ಲೀವಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಏನಾದರೂ ಸಮಸ್ಯೆ ಆಗಿರ್ಬೋದಾ ಅಂತ ಡೌಟ್ ಆಗ್ತಿದೆ. ನಿಮ್ಗೇನಾದರೂ ಗೊತ್ತಿರ್ಬೋದೇನೋ ಅಂತ ಕೇಳಕ್ಕೆ ಬಂದೆ. ಓ ಹೌದಾ, ನಿಮಗೂ ಗೊತ್ತಿಲ್ವಾ? ಬೈ ಚಾನ್ಸ್ ನಿಮ್ಗೇನಾದರೂ ಗೊತ್ತಾದರೆ ನನಗೆ ತಿಳಿಸಿ. ಅಮೂಲ್ಯ ಹೋಗ್ಬಿಡ.
ಬಾಸ್ಗೆ ಪಕ್ಕ ಏನೋ ಆಗಿದೆ. ಈಗ ಎಲ್ಲ ಕಡೆ ವೈರಸ್ ರೋಗ ಅಂತಿದ್ದಾರೆ. ಅದರಿಂದ ಏನಾದರೂ ಏನಾದರೂ ಕೆಲಸ ಇತ್ತಾ ಬಾಸ್? ನನಗೆ ಕರೆಕ್ಟಾಗೇ ಇದೆ. ಯಾವುದಕ್ಕೂ ಬಂದಿರೋ ಹೊಸ ವೈರಸ್ ರೋಗ ಲಕ್ಷಣ ಏನು ಅಂತ ಇಂಟರ್ನೆಟ್ಟಲ್ಲಿ ಒಂದ್ಸಲ ಚೆಕ್ ಮಾಡಬೇಕು. ಅಯ್ಯೋ ಅಮ್ಮ, ನೀವ್ಯಾಕೆ ಇದನ್ನೆಲ್ಲ ತರಕ್ಕೆ ಹೋದ್ರಿ? ಹೇಳಿದ್ರೆ ನಾನೇ ಬರ್ತಿದ್ನಲ್ಲ. ನಾಳೆ ಮಗಳು ಅಲ್ಲಿಯೇ ಬರ್ತಿದ್ದಾರಲ್ಲ, ಹೇಗಿದ್ರು ಹೊರಗಡೆ ಹೋಗಿದ್ದೆ, ತಂದುಬಿಟ್ಟೆ. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ನೋಡು, ಸುಸ್ತಾಯ್ತು ಅಷ್ಟೇ. ನಾಳೆ ಆರ್ತಿ ಮತ್ತು ವಿಕ್ಕಿ ಬರ್ತಾರೆ ಅಂದರೆ ವೇದಾಂತ ಅಣ್ಣನೂ ಬರ್ಬೋದು. ರೋಡಲ್ಲಿ ನೋಡಿನೇ ಅಷ್ಟು ಕೋಪ ಮಾಡ್ಕೊಂಡಿದ್ದ. ಇನ್ನು ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದರೆ ಅಷ್ಟೇ ಕತೆ. ನಾಳೆ ನಾನು ಇಲ್ಲಿರಬಾರ್ದು ಅಷ್ಟೇ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಮ್ಮ. ನೀನೊಬ್ಬ ಇದೆಯಾ ಅಂತ ನನಗೆ ಎಷ್ಟು ಧೈರ್ಯ ಗೊತ್ತಾ? ಎಲ್ಲ ತಂದಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ, ಏನೋ ಒಂದು ಮರ್ತೋಗಿರ್ತೀನಿ, ಇಲ್ಲ ಏನಾದರೂ ಒಂದು ಬೇಕಾಗಿರುತ್ತೆ. ನಾಳೆ ತುಂಬ ಕೆಲಸ ಇರುತ್ತಲ್ಲಪ್ಪ, ನೀನು ನನಗೆ ಸಹಾಯ ಮಾಡ್ತೀಯ ತಾನೆ? ಛೇ, ಇವಾಗ ಏನು ಮಾಡೋದು? ಮತ್ತೆ ಏನೋ ಯೋಚನೆ ಮಾಡ್ತಿದ್ಯಲ್ಲಪ್ಪ? ನಾ ಹೇಳಿದ್ದು ಕೇಳಿಸ್ತಾ? ಸಹಾಯ ಮಾಡೋಕ್ಕಿರ್ತೀಯ ಅಲ್ವಾ? ಅಮ್ಮ ಇರ್ತೀನಿ. ಅಮ್ಮ, ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆರ್ತಿ ಮನೆಗೆ ಬಳುವಳಿ ಕಳಿಸ್ಬೇಕು ಅಂತಾನೆ ಕೇಟ್ರಿಂಗ್ ಪಾತ್ರೆ ಎಲ್ಲ ಮಾರಿದ್ರಿ. ಈಗ ನೋಡಿದರೆ ಹಬ್ಬದ ಅಡುಗೆ ಅಂತ ಇಷ್ಟೊಂದು ಸಾಮಾನೆಲ್ಲ ತಂದಿದ್ದೀರಾ. ಇದಕ್ಕೆಲ್ಲ ಹಣ ಹೇಗೆ ಹೊಂದಿಸಿದಿರಿ? ರಾಜ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಮಾಡೋ ಕೆಲಸಗಳನ್ನು ನಿಲ್ಲಿಸೋಕ್ಕಾಗಲ್ಲ ಅಲ್ವಾ? ನಾನು ದೇವರನ್ನ ನಂಬಿಕೊಂಡು ಬದುಕಿರೋಳು. ಇದೆಲ್ಲ ಒಂದೇ ಕೃಪೆ. ನಂಬಿದವ್ರನ್ನ ಯಾವತ್ತೂ ಆ ಭಗವಂತ ಕೈ ಬಿಡಲ್ಲ. ಬಡ್ಡಿ ರಂಗಣ್ಣನ ಹತ್ರ ದುಡ್ಡು ತೊಗೊಂಡು ಬಂದೆ ಅಂತ ಯಾರಿಗೂ ಗೊತ್ತಾಗದೇ ಇರಲಪ್ಪ ದೇವರೇ, ನೀನೇ ಕಾಪಾಡಬೇಕು. ಅಮ್ಮ, ನಾನೇ ತರ್ತೀನಿ. ಇವರೇನೋ ಮುಚ್ಚಿಡ್ತಿದ್ದಾರೆ ಅಂತ ಅನಿಸ್ತಿದೆ. ಹಾಂ ಮಮ್ಮಿದ ಪ್ರೆಸೆಂಟೇಷನ್ ಕಳ್ಸೋಕ್ಕೂ ಮುಂಚೆ ಇನ್ನೊಂದ್ಸರಿ ಚೆಕ್ ಮಾಡಿಬಿಡು. ಇಲ್ಲ ಅಂದರೆ ದೊಡ್ಡ ಮಮ್ಮಿದನ್ ಕೋಪ ನಿನಗೆ ಗೊತ್ತು ತಾನೆ? ಓಕೆ ಬಾವಾ, ಒಂದ್ಸರಿ ಚೆಕ್ ಮಾಡಿ ಕಳಿಸ್ತೀನಿ. ಸರಿ, ಹೊಡೋಣ. ಬರಕ್ಕೆ ಹೇಳಿದಲ್ವಾ? ನಿಮಗೂ ಕಾಲ್ ಬಂತಾ? ಹೂನಪ್ಪ, ಬಂದಿತ್ತು. ನಾನು ಸೈನ್ ಮಾಡಬೇಕಾ? ಏನಿದು? ಆರ್ತಿ ನಿಮ್ಮ ಹೆಂಡತಿ ಆದ್ಮೇಲಿಂದ ಅವಳು ನಾಮಿನಿ ಆಗ್ತಾಳೆ ವಿಕ್ರಾಂತ್. ಹೌದಲ್ವಾ? ಓಕೆ. ಹಾಗೆ ಆರ್ತಿದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿಬಿಡಿ ವಿಕ್ರಾಂತ್. ಖಂಡಿತ, ಶೋರ್. ಥ್ಯಾಂಕ್ ಯು. ನೋಡೋಣ ಬಾವಾ. ಮರಿದಂಗೆ ನಾಳೆ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ವಿಕ್ರಾಂತ್. ದಿಸ್ ಇಸ್ ವಿಕ್ಕಿ. ವಿಕ್ಕಿ. ವೇದಾಂತ್ ನಿನ್ನ ಯಾವಾಗಲೂ ವಿಕ್ರಾಂತ್ ಅಂತಾನೆ ಕರೆಯೋದು ಅಲ್ವಾ? ಅದಕ್ಕೆ ಎಸ್, ಅಗ್ರಜ ಮಾತ್ರ ಹಾಗೆ ಕರೆಯೋದು. ಆ್ಯಂಡ್ ಅವನು ಮಾತ್ರ ಹಾಗೆ ಕರಿಬೇಕು.
ನಾನು ಅವ್ರನ್ನ ಮದ್ವೆ ಆಗೋಳಲ್ವಾ, ಅದಕ್ಕೆ ಹಾಕರ್ದೆ ಅಷ್ಟೆ. ಡೋಂಟ್ ಮೈಂಡ್. ಆಗೋಳು ಇನ್ನೂ ಆಗಿಲ್ವಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮುಂದೆ ನೀವು ನನ್ನ ಅತ್ತಿಗೆ ಅಂತ ಕರಿಬೇಕಾಗುತ್ತೆ. ಸಾಹಿತ್ಯ ನೀನು ಹೊಡು, ನಾವು ಹೊಡ್ತೀವಿ. ಹಮೀದ, ಯಾಕಿಂತ ಸಣ್ಣ ವಿಚಾರಕ್ಕೆಲ್ಲ ಕೋಪ ಮಾಡ್ಕೊಳ್ತೀಯ? ಇನ್ನೇನ್ ಬಾವ ಏನೇನೋ ಮಾತಾಡ್ತಾಳೆ. ಇವಳು ಯಾವಳು ನನಗತ್ಗೆ ಆಗಕ್ಕೆ? ಆ ಯೋಗ್ಯತೆ ಆದ್ರೂ ಇದೆಯಾ ಅವಳಿಗೆ? ನನ್ನತ್ಗೆ ರೌಡಿನಾದ್ನಿ ಮಾತ್ರ. ರೌಡಿನಾದ್ನಿನೇ ನನ್ನ ಅತ್ತಿಗೆ ಆಗ್ಬೇಕು ಅಂತ ಆ ದೇವ್ರ ಹತ್ರನೂ ಕೇಳ್ಕೊಂಡ್ಬಿಟ್ಟಿದೀನಿ. ಈ ಸಾಹಿತ್ಯ ಚಾಪ್ಟರು ಆದಷ್ಟು ಬೇಗ ಕ್ಲೋಸ್ ಆಗ್ಬೇಕು ಬಾವ, ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಕ್ಲೋಸ್ ಮಾಡೋಕ್ಕೆ ನಿಮ್ಮಮ್ಮ ಎಂಗೇಜ್ಮೆಂಟ್ ಮಾಡಿಸ್ಬಿಟ್ರಲ್ಲ ಬಾಮೈದ. ಆಗಿರೋದು ಬರೀ ಎಂಗೇಜ್ಮೆಂಟ್ ತಾನೇ ಬಾವ, ಮದುವೆ ಅಲ್ವಲ್ಲ. ಅದು ಕೂಡ ಅಗ್ರಜಂಗೆ ಇಷ್ಟನೇ ಇಲ್ಲದೆ ಆಗಿರೋದು. ಅವತ್ತೊಂದು ಮುಖ ನೋಡಿದ್ರ ಹೇಗಿತ್ತು ಅಂತ. ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋರು ಮತ್ತೆ ಯಾಕೆ ಇವಳನ್ನ ಮದುವೆ ಆಗ್ತಿ ಅಂತ ಹೇಳಿದ್ರು ಏನೋ ಪ್ರಾಬ್ಲಮ್ ಆಗಿದೆ. ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋದು ಏನೋ ಇದೆ ಬಾವ. ಇಲ್ಲಾಂದ್ರೆ ಅಗ್ರಜ ಇಂಥವಳು ನೋಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಸರಿ, ಅದೇನು ಅಂತ ಮುಂದೆ ನೋಡ್ಕೊಳ್ಳೋಣ. ಈಗ ನಾನು ಅಮ್ಮನ ಮಾತಾಡಿಸಿ ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಬೇಗನೆ ಬರ್ತೀನಿ, ಇಲ್ಲ ಅಂದ್ರೆ ನಿನ್ನ ತಂಗಿ ಚಾಮುಂಡಿ ಮತ್ತೆ ಸ್ಟ್ರೈಕ್ ಮಾಡ್ಬಿಡ್ತಾಳೆ ಅಷ್ಟೇ. ಹೌದೌದು, ಹೊಟ್ಬಿಡಿ. ಹೆಣ್ಮಕ್ಳು ಕೋಪ ಗಂಡು ಮಕ್ಳಿಗೆ ಯಾವತ್ತೂ ಒಳ್ಳೇದಲ್ಲ. ಒಂದೇ ದಿನಕ್ಕೆಲ್ಲ ಕಲ್ತ್ಬಿಟ್ಟಿದ್ಯಾ. ನನ್ನ ಇಮ್ಯಾಜಿನೇಷನ್ ಅಲ್ಲಿ ಕಾಂತ ಯಾಕೆ ಕೃಷ್ಣನ್ ಗೆಟಪ್ಪಲ್ಲಿ ಕಾಣಿಸ್ಕೊಂಡ? ಅವನ್ ಯಾಕೆ ಫ್ಲೂಟ್ ನುಡಿಸ್ಬೇಕು? ಅದಾದ್ಮೇಲೆ ಮೊದಲು ನನಗೆ ಯಾಕಂತ ಇಮ್ಯಾಜಿನೇಷನ್ ಬರಬೇಕು. ಅಲ್ಲ, ಅಮೂಲ್ಯನ ಬಗ್ಗೆ ಸಣ್ಣ ಆಲೋಚನೆ ಬಂದರೂ ಮುಖದಲ್ಲಿ ಮುಗುಳಾಗೆ ಬರುತ್ತೆ. ಯಾಕೆ ಹೀಗೆಲ್ಲ ಆಗ್ತಿದೆ? ಅವಳು ನನ್ನ ಫ್ರೆಂಡ್ ಅಂತಾನ? ಹಾಗಾದ್ರೆ ಅವಳು ಮೊದಲು ನನ್ನ ಫ್ರೆಂಡ್ ಆಗಿದ್ಲು, ಆಗ ಯಾಕೆ ನಗು ಇರ್ತಿರ್ಲಿಲ್ಲ? ಒಂದು ಕ್ಷಣ ಅಲ್ಲಿರ್ತಾರೆ, ಇನ್ನೊಂದು ಕ್ಷಣ ಇಲ್ಲಿರ್ತಾರೆ. ನಮ್ಮ ಬಾಸು ಯಾಕೆ ಹೀಗೆ ಆಡ್ತಾ ಇದ್ದಾರೆ ಅಂತ ಅರ್ಥನೇ ಆಗ್ತಿಲ್ವಲ್ಲಪ್ಪ. ವೇದಾಂತ್, ನಾಡಿದ್ದೊಂದು ಮೀಟಿಂಗ್ ಫಿಕ್ಸ್ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ.